ಟು ಮನೆಯ ಮುಚ್ಚ ಕುಕಿಂಗ್ ಚಾನಲ್. ಇವತ್ತು ನಾವು ತುಂಬಾ ಸುಲಭವಾದ ರೆಸಿಪಿ, ಇದು ಕ್ರಿಸ್ಪಿಯಾಗಿ ನಿಪ್ಪೊಚ್ಚು ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬೌಲ್ಗೆ ಒಂದು 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಕ್ಕಿ ಹಿಟ್ಟು. ನಂತರ ಇದಕ್ಕೆ ಉರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜನ ಅರ್ಧ ನಾವು ಪುಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೀವಿ. ಅರ್ಧ ಪುಡಿ ಮಾಡಿಕೊಂಡೇ ಹಾಕಬೇಕು ಉರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜನ, ಹಾಗಾಗಿ ಹಾಕಬೇಡಿ. ನಂತರ ಇದಕ್ಕೆ ಬಿಳಿ ಎಳ್ಳು 1 ಸ್ಪೂನ್ ಆಗುವಷ್ಟು, 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊತಾ ಇದ್ದೀವಿ. ನೋಡಿ, ಇವಾಗ ಉರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜನ ಅರ್ಧ ಪೌಡ್ರ್ ಆಗಿರೋದು ಹಾಕ್ಕೊತಾ ಇದ್ದೀವಿ. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊತಾ ಇದ್ದೀವಿ. ಅದೇ ತುಂಬ ರುಚಿಕರವಾಗಿ ಇರೋದು. ಮೇನ್ ಇಂಪಾರ್ಟೆಂಟಾಗಿ ಇದನ್ನೆಲ್ಲನೂ ಯಾವುದನ್ನು ಸ್ಕಿಪ್ ಮಾಡಿದೆ, ಸೇಮ್ ಇದೇ ಥರ ಹಾಕ್ಕೊಳ್ಳಿ. 3 ಕಪ್ ಅಕ್ಕಿ ಹಿಟ್ಟು, ನಂತರ ಉರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜನ ಅರ್ಧ ನಾವು ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಬೇಕು. ಬಿಳಿ ಎಳ್ಳು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಮೇನ್ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ನಂತರ 1-2 ಸ್ಪೂನಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೊಬೇಕು. ಮೇನ್ ಇಷ್ಟೇ ಇಂಪಾರ್ಟೆಂಟು. ನಂತರ ನೀರು, ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಇದಕ್ಕೆ ಇಷ್ಟಿದ್ರೆ ಆರಾಮ್ಸೆಯಾಗಿ ನೀವು ಕ್ರಿಸ್ಪಿಯಾಗಿ ನಿಪ್ಪೊಟ್ಟು ಮಾಡ್ಕೊಬೋದು. ಲಾಸ್ಟ್ ಎಂಡ್ವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರೋ ಟಿಪ್ ಹೇಳಿದ್ದೀವಿ. ಎಂಡ್ವರೆಗೂ ನೋಡಿ, ಆವಾಗಲೇ ಗೊತ್ತಾಗೋದದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಮಿಕ್ಸ್ ಮಾಡಲು ಕಾಯಿಸಿರುವ ಎಣ್ಣೆ 2 ಸ್ಪೂನ್ ಹಾಕ್ಕೊತಾ ಇದ್ದೀವಿ. 2 ಸ್ಪೂನ್ ಚೆನ್ನಾಗಿ ಕಾಯಿಸಿರುವ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ವ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷದಲ್ಲೇ ನೀವು ಬೇಗ ಮಾಡ್ಕೊಂಡ್ಬಿಡ್ಬೇಕಿದು. ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋಕ್ಕೂ ಸಹ ತುಂಬ ಸುಲಭವಾಗಿರುತ್ತೆ. ಎಂಡ್ವರೆಗೂ ನೋಡಿ. ಇನ್ನೊಂದು ಲಾಸ್ಟಿಗೆ ಒಂದು ಇಂಪಾರ್ಟೆಂಟ್ ಟಿಪ್ ಹೇಳಿದ್ದೀವಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಕನ್ಸಿಸ್ಟೆನ್ಸಿವರೆಗೂ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಬೇಕು. ನೋಡಿ, ಈ ಥರ ಬಾಲ್ ಶೇಪ್ ಬರಬೇಕು ನಾವು ಈ ಥರ ಮಾಡಿದ್ವಿ ಅಂದರೆ. ನಂತರ ಇದು ಡೈರೆಕ್ಟಾಗಿ ನೀವು ಕೈಯಲ್ಲೇ ತಟ್ತೀರಾ ಅಂದರೆ ಈ ಥರ ತಟ್ಕೊಳ್ಳಿ. ಇಲ್ಲ ಅಂದರೆ ಬಟ್ಟೆನ ಸ್ವಲ್ಪ ನೀರಲ್ಲಿ ಅಜ್ಜಿ ಈ ಥರ ತಟ್ಕೊಂಡು ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆಗೋವರೆಗೂ ಫ್ಲಿಪ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಅಷ್ಟೇ, ಕ್ರಿಸ್ಪಿಯಾದ ನಿಪ್ಪೊಟ್ಟು ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ಏನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.